ನಾಳೆ ಮತದಾನ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ. ದಯವಿಟ್ಟು ಮತದಾನ ಮಾಡಿ ಅಂತ ಕಳಕಳಿಯ ಮನವಿ ಮಾಡಿಕೊಳ್ಳೋದಕ್ಕೆ ಇವತ್ತಿನ ಒಂದು ತಾಸಿನ ಈ ಕಾರ್ಯಕ್ರಮ. ನಿವೇದನ್ ನೆಂಪೆ ಉದ್ಯಮಿ ನಮ್ಮ ಜೊತೆಗಿದ್ದಾರೆ. ಪ್ರವೀಣ್ ಅವರು ಆಸ್ಟ್ರೇಲಿಯಾದಿಂದ ವೋಟ್ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನೊಬ್ಬರು ಕಿರಣ್ ಉಪಾಧ್ಯಾಯ ಬೆಹರೇನ್ನಲ್ಲಿರ್ತಾರೆ, ವೋಟ್ ಮಾಡೋದಕ್ಕೆ ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಿರಣ್ ಉಪಾಧ್ಯಾಯ ಅವರೇ, ಅದನ್ನೇ ಮಾತಾಡ್ತಿದ್ದೆ ನಾನು. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಿ, ಇಲ್ಲೇ ನಿಮ್ಮ ಹುಟ್ಟೂರಿನಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ವೋಟ್ ಮಾಡೋ ದಿವಸ ಗೋವಾಗಿ ಹೋಗ್ಬಿಡ್ತಾರೆ, ರಜಾ ಇದೆ ಅಂತ. ಇದೇನಿದೆ ಹಿಂಗೆ ಸರ್? ನಾವು ಪ್ರಜಾಪ್ರಭುತ್ವವನ್ನ ಅತಿ ದೊಡ್ಡ ಹಬ್ಬ ಅಂತ ಹೇಳ್ತೀವಿ. ಹೌದು. ದೀಪಾವಳಿ, ಗಣೇಶ ಚತುರ್ಥಿ, ಸ್ವಾತಂತ್ರ್ಯೋತ್ಸವ ಯಾವುದೇ ಇದ್ರೂ ಪ್ರತಿ ವರ್ಷಕ್ಕೊಂದ್ಸಲ ಬರುತ್ತೆ. ಇದು 5 ವರ್ಷಕ್ಕೊಂದ್ಸಲ ಬರುತ್ತೆ ಸರ್. ಸೊ ಈ ಹಬ್ಬವನ್ನ ನಾವು ಆಚರಿಸಲೇಬೇಕು. ನನಗೆ ಮತದಾನದ ಹಕ್ಕು ಬಂದಾಗಿಂದ ಒಂದೇ ಒಂದು ವರ್ಷ ಅನಿವಾರ್ಯ ಕಾರಣಗಳಿಂದಾಗಿ ಬರ್ಲಿಕ್ಕಾಗಿರ್ಲಿಲ್ಲ. ಇಲ್ಲ ಅಂದ್ರೆ ಪ್ರತಿ ಲೋಕಸಭೆ, ವಿಧಾನಸಭೆ ಅದು ನನ್ನ ಹಕ್ಕು, ಮತ್ತೆ ನನ್ನ ದೇಶದ ಮೇಲೆ ನನಗಿರುವಂತಹ ಪ್ರೀತಿ ಅದು. ಎಸ್, ನಾನು ಮತದಾನ ಮಾಡದೇ ಇದ್ರೆ ದೇಶದ ಯಾವುದೇ ರಾಜಕಾರಣದ ವಿಷಯವನ್ನ ಅಥವಾ ರಾಜಕಾರಣಿಗಳ ವಿಷಯವನ್ನ ಮಾತಾಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ, ಯಾವ ಅಧಿಕಾರವೂ ಇಲ್ಲ. ಕರೆಕ್ಟ್. ನೀವು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡದೇನೆ ಸಾಲ ಕೇಳೋದು ಅಥವಾ ಬ್ಯಾಂಕ್ನವರನ್ನ ಬೈಯೋದು ಮಾಡ್ದಂಗೆನೆ ಅದನ್ನ. ಕರೆಕ್ಟ್, ಹೌದು. ಮತದಾನ ಅನ್ನೋದು ಫಸ್ಟ್ ನಿಮ್ಮ ಏನು ಮೊದಲನೇ ಕೆಲಸ ಅಂದ್ರೆ ನೀವು ವೋಟ್ ಹಾಕ್ಬೇಕು. ನಿಮಗೆ ನಿಮ್ಮ ಅಭ್ಯರ್ಥಿ ಸರಿ ಇದಾರೋ ಇಲ್ವೋ, ನಿಮ್ಗೆ ಇನ್ನೂ ಒಂದು ಆಪ್ಷನ್ ಇವಾಗ ಏನಿದೆ ಅಂದ್ರೆ ನೋಟಾ ಅನ್ನೋದಿದೆ, ಅದಕ್ಕಾದ್ರೂ ಬಂದು ನೋಟಕ್ಕಾದ್ರೂ ಹಾಕಿ ಅಂತ. ಈ ಯಾವ ಅಭ್ಯರ್ಥಿಗಳ ಬಗ್ಗೆಯೂ ನನಗೆ ಸಮಾಧಾನ ಇಲ್ಲ ಅಂತಿದ್ರೆ ಬನ್ನಿ ಮತಗಟ್ಟೆಗೆ ನೋಟಾ ಚಲಾವಣೆ ಮಾಡೋಗಿ. ನೋಟಾ ಚಲಾವಣೆ ಮಾಡಿ. ಯಾಕೆಂದ್ರೆ ಅಭ್ಯರ್ಥಿಗಳು ಬಹುಶಃ ರಾಜ್ಯದಲ್ಲಿರುವ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅಥವಾ ಪಕ್ಷ ನಿರ್ಣಯಿಸುತ್ತೆ. ಆದ್ರೆ ಮತದಾರನಿಗೆ ನೀವು ಆರಿಸಿದ ಅಭ್ಯರ್ಥಿಗಳು ಸರಿಯಾಗಿಲ್ಲ ಅಂತ ಹೇಳುವಂತಹ ಒಂದೇ ಒಂದು ನಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವುದಕ್ಕೆ ಇರೋದು ಇದು ಒಂದೇ. ಆದ್ರಿಂದ ನಿಮ್ಗೆ ಅಭ್ಯರ್ಥಿ ಚೆನ್ನಾಗಿಲ್ಲ ಅಂದ್ರೆ ನೋಟಾ ಆದ್ರೂ ಹಾಕ್ಲಿಕ್ಕೆ ಬನ್ನಿ, ಆದ್ರೆ ಮತಗಟ್ಟೆಗೆ ಬನ್ನಿ. ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರೋರ್ನ ಕರ್ಕೊಂಡು ಬನ್ನಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀರಿ ನೀವು. ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಫ್ಲೈಟಿಗೆ ಬಂದು ಇಲ್ಲಿ ಉಳ್ಕೊಂಡು, ಇಸ್ ಇಟ್ ವರ್ತ್ ವೋಟ್ ಹಾಕದ್ಮೇಲೆ? ಸರ್ ಡೆಫಿನೆಟ್ಲಿ ವರ್ತ್. ನಾನು ಹೇಳೋದು ಬರೀ ಮತ ಹಾಕಕ್ಕಂತ ಬರಲ್ಲ. ನಾನು ಎಷ್ಟೋ ಸತಿ ಒಂದು 15-20 ದಿವಸ ಮುಂಚೆ ಬಂದು ಮತ ಹಾಕಿ ಅಂತ ಒಂದು ಪ್ರಚಾರ ಮಾಡೋದಕ್ಕೇನೆ ಬರ್ತೀನಿ. ಅದು ಅವ್ರವ್ರ ಇಷ್ಟ, ಯಾರಿಗ್ ಬೇಕಾದ್ರೂ ಹಾಕ್ಲಿ. ಆದ್ರೆ ಒಂದು ಮತ ಹಾಕಿ ಅಂತ ಹೇಳ್ತಾ ಇರ್ತೀನಿ ನಾನು. ಹೋದಲ್ಲಿ ಬಂದಲ್ಲಿ ಯಾವುದೇ ಮದುವೆ ಮನೆ ಇರ್ಬೋದು, ಉಪನಯನದ ಮನೆ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು, ಒಂದು ಮತ ಹಾಕಿ ಅಂತ. ಸರ್, ನಮ್ಮ ಮನೆಯಲ್ಲೇ ಯಾರ್ದಾದ್ರೂ ಮದುವೆ ಇದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀವಿ ತಾನೆ. ಹೊಸ ಬಟ್ಟೆ ತಗೋತೀವಿ, ಒಡವೆ ತಗೋತೀವಿ. ಇದಕ್ಕೆ ಅದೇನೋ ಆ ಖರ್ಚಿಲ್ವಲ್ಲ. ಒಡವೆ ತಗೋಬೇಕು, ಬಟ್ಟೆ ತಗೋಬೇಕು ಅನ್ನೋ ಖರ್ಚಿಲ್ಲ. ಹೌದು. ಸುಮ್ನೆ ಬಂದೊಂದು ಮತ ಹಾಕೋಕೆ 5 ವರ್ಷಕ್ಕೊಂದ್ಸತಿ ಅಷ್ಟೇ. ನನಗೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಜನ ಕನಸು ಕಾಣ್ತಾರೆ ರೀ, ನಮಗೂ ಪ್ರಜಾಪ್ರಭುತ್ವ ಇರಬೇಕು, ನಾವು ಮತ ಚಲಾವಣೆ ಮಾಡಬೇಕು, ನಮ್ಮ ಪ್ರತಿನಿಧಿಗಳನ್ನ ನಾವು ಆರಿಸ್ಕೋಬೇಕು ಅಂತ ಕನಸು ಕಾಣ್ತಿರ್ತಾರೆ. ಮತ್ತು ನಮಗೆ ಈ ವೋಟ್ ಹಾಕುವ ಅಧಿಕಾರ ಏನು ಬಂದಿದೆಯಲ್ಲ, ಇದು ಲಕ್ಷಾಂತರ ಜನರ ಬಲಿದಾನದ ನಂತರ ಬಂದಿರೋದು. ಇದು ಪ್ರಾಣ ಬಿಟ್ಟಿದ್ದಾರೆ ಜನ ಇದಕ್ಕೋಸ್ಕರ, ಬಡದಾಡಿ. ಇದ್ರ ಬೆಲೆ ನಮಗೆ ಅರ್ಥ ಆಗೋದಿಲ್ಲ. ಸರ್, ಒಂದು ಮಾತು ಹೇಳ್ತಾರೆ ಯೂಶುವಲಿ, ಒಂದು ವರ್ಷದ ವ್ಯಾಲ್ಯೂ ಏನು ಅನ್ನೋದನ್ನ ಆ ವರ್ಷ ಫೇಲ್ ಆದ ವಿದ್ಯಾರ್ಥಿಯನ್ನು ಕೇಳು ಅಂತ ಹೇಳ್ತಾರೆ. ಹೌದು. ಈಗ ಮತದಾನದ ಅವಶ್ಯಕತೆ ಅಥವಾ ಅದರ ವ್ಯಾಲ್ಯೂ ಏನು ಅನ್ನೋದನ್ನ ಮೊನಾರ್ಕಿಯಲ್ಲಿ ಇರುವಂತಹ ದೇಶದಲ್ಲಿರುವಂತಹ ನಮ್ಮಂತವ್ರನ್ನ ಕೇಳಬೇಕು. ಎಸ್, ನಾನು ನಿಮ್ಮ ಹತ್ರ ಅದನ್ನ ಹೇಳಿಸ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ, ನೀವು ಹೇಳಿದ್ರಿ. ಎಸ್, ಬೆಹರೇನ್ನಲ್ಲಿರ್ತಾರೆ ಕಿರಣ್ ಉಪಾಧ್ಯಾಯ ಅವರು. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ರಾಜಪ್ರಭುತ್ವ ಇದೆ ಅಲ್ಲಿ. ಎಸ್ ಕಿರಣ್ ಅವರೇ, 6 ದೇಶಗಳ ಹಾಗೆ ಇದೆ ಸರ್. 6 GCC ಕಂಟ್ರಿ ಏನಿದೆ, 6 ದೇಶಗಳಲ್ಲಿ ಹಾಗೆ ಇದೆ ಪ್ರಜಾಪ್ರಭುತ್ವ. ನಮ್ಮ ಭಾರತದ ರೀತಿಯ ಪ್ರಜಾಪ್ರಭುತ್ವ ಇಲ್ಲ. ಹೆಸರಿಗೆ ಒಂದು ಪ್ರಜಾಪ್ರಭುತ್ವ ಇದೆ ಅಲ್ಲೂ. ಎಸ್, 51-49% ಆ ತರ ಇದೆ. ಅನಂತರ ಸುತ್ತಮುತ್ತಲು ಬಹಳಷ್ಟು ದೇಶಗಳಲ್ಲಿಯೂ ಹಾಗೆ ಇದೆ. ನಿಮ್ಗೆ ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಜಾರ್ಡನ್ ಇರ್ಬೋದು, ಸಿರಿಯಾ ಇರ್ಬೋದು. ಜಗತ್ತಿನಲ್ಲಿ ಬಹಳಷ್ಟು ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸರ್. ನಮ್ಮಲ್ಲಿ ಇದೆ, ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ನಾವು ಅದನ್ನ ಅನುಭವಿಸಲ್ಲ, ನಾವು ಅದನ್ನ ಎಂಜಾಯ್ ಮಾಡಲ್ಲ, ನಾವು ಅದನ್ನ ಸೆಲೆಬ್ರೇಟ್ ಮಾಡಲ್ಲ. ನನಗೆ ಮೊದಲನೇ ಮತದಾನದ ನೋಡಿದಾಗ ತುಂಬಾ ಸರ್ಪ್ರೈಸಿಂಗ್ ಅನಿಸ್ತು. 50%, 60% ಎಲ್ಲ ಆಗಿದೆ. ಹೌದು. ಈಗ ಏನೋ 85-90 ಆದ್ರೆ ಏನೋ ಒಂದು ಸಮಾಧಾನ. ಒಂದು 10% ಆಚೆ ಈಚೆ ಆಗತ್ತೆ, ಅನಾರೋಗ್ಯ ಇರುತ್ತೆ, ಯಾರಿಗೂ ಏನೋ ಎಮರ್ಜೆನ್ಸಿ ಬರುತ್ತೆ ಅಂತ ಒಪ್ಕೋಬಹುದು. 50% ಅಂದ್ರೆ ನಿಜವಾಗ್ಲೂ ನಮ್ಗೆ ಡೆಮೋಕ್ರಸಿ ಬೇಕಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಇವಾಗ. ನಿಜ.
ಈ ಚಂದಕ್ಕ ಪ್ರಪಂಚದ ದೊಡ್ಡ ಡೆಮೋಕ್ರಸಿ ಅನ್ನಿಸ್ಕೊಳ್ಳೋದು ಅಂತ. ನಿಜ ಸರ್, ಅದೇ ಯಾಕೆ ಬೇಕು ಅಂತ 50% ಜನರಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಯಾರ ಸಲುವಾಗಿ ಮಾಡ್ತಾ ಇದ್ದೀರಿ ನೀವು ಹಾಗಾದ್ರೆ? ಬಟ್ ಕಿರಣ್ ಅವರ ಪ್ರತಿಯೊಬ್ಬ ಮತದಾತನ ಹಿಂದೆ ಸರ್ಕಾರ 4,500 ರೂಪಾಯಿ ಖರ್ಚು ಮಾಡತ್ತಂತೆ. ಸರ್, ನಾವಿರುವಂತಹ ದೇಶದಲ್ಲಿ ನಮಗೆ ಟ್ಯಾಕ್ಸ್ ಇಲ್ಲ, ಭಾರತ ಸರ್ಕಾರ ನಮಗೆ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸಲ್ಲ. ನಾವು ಬಂದಿಲ್ಲಿ ನಮ್ಮ ದೇಶದಲ್ಲಿ ಹೇಗಿರ್ಬೇಕೋ ಹಾಗೆ ಮಾಡಿ ಹೋಗ್ತೀವಿ. ಇದು ನಮ್ಮ ಮಿನಿಮಮ್ ಒಂದು ನಾವು ಕೊಡುವಂತಹ ಒಂದು ಕೊಡುಗೆ ದೇಶಕ್ಕೆ ಅಂತ ಅನ್ಕೋಬೇಕು ಸರ್. ಆ ನಾರ್ತ್ ಈಸ್ಟರ್ನ್ ರಾಜ್ಯಗಳಲ್ಲಿ ಗುಡ್ಡಗಾಡಿನ ಮಧ್ಯದಲ್ಲಿ ಮತಗಟ್ಟೆಗಳನ್ನು ಮಾಡ್ತಾರ್ರಿ. ನಾನು ನಿನ್ನೆ ಎಲ್ಲೋ ಪೇಪರ್ಲ್ಲಿ ಓದ್ತಾ ಇದ್ದೆ, ಒಂದು ಮತಗಟ್ಟೆಯಲ್ಲಿ ಒಬ್ಬ ಮತದಾರ ಇದ್ದಾನಂತೆ. ಆ ಒಬ್ಬ ಮತದಾರನ ಮತವನ್ನು ಹಾಕಿಸಿಕೊಳ್ಳೋದಕ್ಕೆ ಇಡೀ ಸಿಸ್ಟಮ್ ಹೋಗುತ್ತಲ್ಲಿ. 3 ದಿನ ನಡ್ಕೊಂಡು ಹೋಗುತ್ತೆ. 3 ದಿನ ನಡ್ಕೊಂಡು ಹೋಗ್ತಾರೆ ಒಬ್ಬ ಮತದಾರ. EVM ಮಷಿನ್ಗಳನ್ನು ಹೆಲಿಕಾಪ್ಟರ್ನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಗುಡ್ಡಗಾಡು ಪ್ರದೇಶಗಳಲ್ಲಿ. ಯಾಕಂದ್ರೆ ನಿಮ್ಮ ಹಕ್ಕನ್ನು ಚಲಾಯಿಸುವ ಅವಕಾಶವನ್ನು ನಿಮಗೆ ಕಲ್ಪಿಸಿ ಕೊಡಬೇಕು ಅಂತ. ದಟ್ ಈಸ್ ಬ್ಯೂಟಿ ಆಫ್ ಸಿಸ್ಟಮ್. ಈ ವ್ಯವಸ್ಥೆಯ ಸೌಂದರ್ಯ ಅದು. 85 ವರ್ಷ ಆಗಿದೆಯಾ, ಓಕೆ, ನೀವು ಹೇಳಿ, ಮನೆಗೆ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತೀವಿ ಅಂತ. ಪ್ರಪಂಚದ ಯಾವ ದೇಶದಲ್ಲಿ ಈ ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ ನನಗೆ. ಮನೆಗೆ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತೀವಿ. ಅಂಗವೈಕಲ್ಯ ಇದೆಯಾ, ಓಡಾಡೋಕ್ಕಾಗೋದಿಲ್ಲ, ಫೈನ್, ನಾವು ಮನೆಗೆ ಬರ್ತೀವಿ ಅಂತ. ಬಿಸಿಲು ಜಾಸ್ತಿ ಇದ್ದರೆ ನೆರಳಿಗೆ ವ್ಯವಸ್ಥೆ ಮಾಡ್ತೀವಿ, ಕಾಫಿ ಟೀ ಕೊಡ್ತೀವಿ, ನೀರು ಕೊಡ್ತೀವಿ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದಾಗ ಆ್ಯಂಡ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆರ್ ಸ್ಪೆಂಟ್ ಆನ್ ಇಟ್. ಲಕ್ಷಾಂತರ ಕೋಟಿ ಖರ್ಚು ಮಾಡಿ ನಡೆಯುವಂಥ ಪ್ರಕ್ರಿಯೆ ಇದು. ಎಸ್, ಕಿರಣ್ ಉಪಾಧ್ಯಾಯರು ಕಿರಣ್ ಉಪಾಧ್ಯಾಯರ ಅಂದಾಜು ಈ ಗಲ್ಫ್ ಕಂಟ್ರೀಸಿಂದ ಎಷ್ಟು ಜನ ಮತದಾನಕ್ಕೆಂದು ಬಂದಿರಬಹುದು? ಕನ್ನಡಿಗರು, ಮಲಯಾಳಿಗರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರೋದನ್ನು ನಾನು ನೋಡಿದೆ. ಅಂದಾಜು ಎಷ್ಟು ಸಂಖ್ಯೆ ಬಂದಿರಬಹುದು? ಇಲ್ಲ ಸರ್, ಬಹಳ ನನಗನ್ಸಿದ ಮಟ್ಟಿಗೆ 6 ಕೊಲ್ಲಿ ರಾಷ್ಟ್ರಗಳಿದೆ. ಎಲ್ಲ ಸೇರಿದ್ರೆ ಒಂದು 1000 ಆಗ್ಬೋದು ಅಷ್ಟೇ. ನಾವು ಲಕ್ಷಗಟ್ಟಲೆ ಜನ ಇದ್ದೀವಿ ಅಲ್ಲಿ. ನಾವಲ್ಲಿ ಇರುವಾಗ್ಲೂ ಮತದಾನಕ್ಕೆ ಹೋಗ್ತೀನಿ ಅಂದಾಗಲೂ ಕೆಲವೊಬ್ರು ಕೇಳ್ತಾರೆ, ಅಯ್ಯೋ ನಮ್ಗೆ ಮತದಾನ ವ್ಯವಸ್ಥೆಯನ್ನು ಇಲ್ಲೇ ಮಾಡಿಸಬಹುದಿತ್ತು, ಭಾರತ ಸರ್ಕಾರ ಯಾಕೆ ಮಾಡಿಸಲ್ಲ ಅದನ್ನ, ನಮ್ಮ ಎಂಬಸಿಯಲ್ಲಿ ಯಾಕೆ ಮಾಡಿಸಲ್ಲ? ಅದ್ರ ಹಿಂದೆ ಸಾಕಷ್ಟು ತಾಂತ್ರಿಕ ತೊಂದರೆಗಳಿವೆ. ಒಂದು ಎಂಬಸಿಯಲ್ಲಿ ಮತದಾನ ಮಾಡಕ್ಕಾಗಲ್ಲ. ಈಗ ಉದಾಹರಣೆಗೆ ಬೆಹರಿನ್ ನಲ್ಲಿ ಒಂದು 25,000 ಜನ ಕನ್ನಡಿಗರಿದ್ದಾರೆ, 3 ಲಕ್ಷ ಜನ ಭಾರತೀಯರಿದ್ದಾರೆ ಅಂತ ಆಗತ್ತೆ. ನೀವು ಎಲ್ಲೆಲ್ಲಿ ಮತಗಟ್ಟೆಗಳನ್ನು ನೇಮಿಸ್ತೀರಾ? ಅಲ್ಲಿ ಸ್ಟಾಫ್ ಹೇಗೆ? ಅಥವಾ ಎಂಬಸಿಗೆ ಒಂದೇ ದಿವಸ 3 ಲಕ್ಷ ಜನ ಹೋಗಿ ವೋಟ್ ಮಾಡಕ್ಕಾಗತ್ತಾ? ಇಲ್ಲ, ಕಿರಣ್ ಉಪಾಧ್ಯಾಯರು, ಮುಂದೆ ಯಾವತ್ತೋ ಆ ವ್ಯವಸ್ಥೆ ಆಗುತ್ತೆ. ಅಲ್ಲ, ಆಗ್ಬಹುದು. ಮತದಾನ ಅನ್ನೋದು ಇಟ್ಸ್ ಅನ್ ಎವಾಲ್ವಿಂಗ್ ಥಿಂಗ್. ಮುಂದೆ ಯಾವತ್ತೋ ಎವಾಲ್ವ್ ಆಗುತ್ತೆ, ಟೆಕ್ನಾಲಜಿ ಬರುತ್ತೆ. ಈಗ ಮೋಸ್ಟ್ಲಿ ನಾವು ಈಗ ಹೋಗ್ತೀವಿ ಮತಗಟ್ಟೆಯನ್ನು ಹುಡುಕೊಂಡು ಹೋಗಿ ಅಲ್ಲಿಗೆ ಹೋಗಿ ಮತದಾನ ಮಾಡಿ ಬರ್ತೀವಿ. ಮುಂದೆ ಯಾವತ್ತೋ ಒಂದು ದಿವಸ ನಮ್ಮ ಸಿಸ್ಟಮಲ್ಲಿ ನಾವೇ ಮತದಾನ ಮಾಡೋ ವ್ಯವಸ್ಥೆ ಬರಬಹುದು. ಅದು ಫುಲ್ ಪ್ರೂಫ್ ಆದಂಥ ವ್ಯವಸ್ಥೆ ಬರಬಹುದು. ಅಲ್ಲಿ ತನಕ ಏನು ವ್ಯವಸ್ಥೆ ಇದೆಯೋ ಹಂಗೆ ಓಟ್ ಹಾಕ್ಬೇಕಲ್ಲ. ನಿಜ ಸರ್, ಆರೋಗ್ಯ ಚೆನ್ನಾಗಿರುವಾಗ ನೀವು ನಾರ್ಮಲ್ ಆಗಿ ಊಟ ಮಾಡ್ತೀರಾ. ಹೌದು, ಮಾಡ್ಬೇಕು. ನಿಮ್ ಕೈಲಾಗಲ್ಲ ಅಂದ್ರೆ ಮಾತ್ರ ಬೇರೆ ಬೇರೆ ಆಲ್ಟರ್ನೇಟಿವ್ ಇರುತ್ತೆ. ಉಸಿರಾಡಕ್ ಆಗಲ್ಲ ಅಂದ್ರೆ ಆಕ್ಸಿಜನ್ ಕೊಡೋದಕ್ಕೆ ನಾರ್ಮಲ್ ಆಗಿ ಉಸಿರಾಡಕ್ ಆಗಲ್ಲ ಅಂದವಾಗ ಮಾತ್ರ. ಕರೆಕ್ಟ್. ಈಗ ಬಹರೇನ್ನಲ್ಲಿನ ಅಲ್ಲಿನ ನಾಗರಿಕರು ಏನಂತಾರೆ, ನೀವು ಓಟ್ ಹಾಕೋದಕ್ಕೆ ನಮ್ಮ ದೇಶಕ್ಕೆ ಹೋಗ್ತೀವಿ ಅಂದಾಗ ಅವ್ರು ಹೆಂಗೆ ನೋಡ್ತಾರೆ? ಬಿಕಾಸ್ ದೇ ಹ್ಯಾವ್ ಹಾರ್ಡ್ಲಿ ಟೇಸ್ಟೆಡ್ ಡೆಮೋಕ್ರಸಿ. ಸರ್, ನಿಜವಾಗ್ಲೂ ನನಗೊಂದು 4-5 ಸ್ನೇಹಿತರು ಕೇಳಿದ್ರು, ಒಂದು ಮತ ಹಾಕೋದಕ್ಕೆ ಅಲ್ಲಿಗೆ ಹೋಗ್ತೀಯ ಅಂದ್ರೆ ನಿಮ್ಮಲ್ಲಿ ಆ ವ್ಯವಸ್ಥೆ ಇದೆಯಲ್ಲ, ನೀನು ಹೋಗ್ಬಾಪ ಅಂತ ಹೇಳಿದ್ರು. ಈಗ ನಾನು ಮುಂಚೆ ಕೆಲಸ ಮಾಡ್ತಾ ಇದ್ದೆ ಬೇರೆ ಕಂಪ್ನಿಯಲ್ಲಿ. ನಮ್ಮ ಬಾಸ್ ವೋಟಿಂಗಿಗೆ ಅಂದ್ರೆ ರಜೆ ಕೊಟ್ಬಿಡೋರು, ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಓಕೆ, 1 ದಿವಸ ಹೋಗೋದಕ್ಕೆ, 1 ದಿವಸ ಬರೋದಕ್ಕೆ, 1 ದಿವಸ ವೋಟಿಂಗ್ ಅಂತ 3 ದಿವಸ ಮಿನಿಮಮ್ ರಜೆ ಕೊಟ್ಬಿಡೋರು ವಿತ್ ಪೇ. ಸೊ ಅಲ್ಲಿ ಅವೇರ್ನೆಸ್ ಇದೆ ಸರ್. ನಾನು ಹೇಳಿದ್ನಲ್ಲ, ಯಾರಿಗೆ ಹಸಿವಾಗಿರತ್ತೋ ಅವನಿಗೆ ಗೊತ್ತಿರತ್ತೆ ಊಟದ ಬೆಲೆ, ಹೌದು, ಮಹತ್ವ ಏನು ಅಂತ. ಬಟ್ ಯಾರು ಇಲ್ವೋ ಅವನಿಗೆ ಗೊತ್ತಿರತ್ತೆ. ಅದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಪಂಚದ ಅನೇಕ ದೇಶಗಳಲ್ಲಿ ಕುತೂಹಲ, ಡೆಮೊಕ್ರೆಟಿಕ್ ದೇಶಗಳು ಕೂಡ. ಅದು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೀವು 98 ಕೋಟಿ ಮತದಾರರು ಅಂತ? ನಿಜ ನಿಜ ನಿಜ. ಈಗ ನೀವು ಹೇಳಿದ್ರಲ್ಲ ಗುಡ್ಡಗಾಡ ಪ್ರದೇಶದಲ್ಲಿ ಮಾಡ್ತಾರೆ ಅಂತ. ಸರ್, ಎಷ್ಟೋ ಸತಿ ನೀವು ನೋಡಿ, ನಾವಂತೂ ವೋಟ್ ಹಾಕೋದಕ್ ಬರ್ತೀವಿ, ಅದು ನಮ್ಮ ಹಕ್ಕು ಅಂತ ಬರ್ತೀವಿ. ಅದಕ್ಕೆ ನಮ್ಮ ಸರ್ಕಾರ ಯಾವ್ಯಾವ್ದೋ ಊರಿಂದ ಎಲ್ಲೆಲ್ಲಿಗೂ ಜನರನ್ನ, ಸರ್ಕಾರಿ ನೌಕರರನ್ನ ಮತದಾನಕ್ಕಾಗಿ ಅದ್ರ ಅರೇಂಜ್ಮೆಂಟ್ಸ್ ಆಗಿ ತಯಾರು ಮಾಡುತ್ತಲ್ಲ, ಅವರು 3-4 ದಿವಸ ಮನೆ ಬಿಟ್ಟಿರ್ತಾರೆ. 3-4 ದಿವಸ ಮನೆ ಬಿಟ್ಟಿರ್ತಾರೆ. ಟ್ರೈನಿಂಗಿಗೆ ಅಂತ 1-2-3 ದಿವಸ ಹೋಗ್ತಾರೆ. ಸೊ ಇದು ಒಂದೂವರೆ ತಿಂಗಳ ಏನಿದೆಯಲ್ಲ,
ಅವ್ರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಮತದಾನದ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮಂತವ್ರು ಹೋಗ್ತೀವಿ ವೋಟ್ ಹಾಕ್ತಿವಿ ಅಂತ, ನಾವು ಹೋಗಿ ಮತನೇ ಹಾಕದೇ ಇದ್ರೆ ಏನ್ ಪ್ರಯೋಜನ ಹೇಳಿ ಇಷ್ಟೆಲ್ಲ ಮಾಡಿ. ನಿವೇದನ್ ನೆಂಪೆ ಉದ್ಯಮಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ರಾಯಭಾರಿ ಅವರು, ಮತದಾನ ಹೆಚ್ಚು ಮಾಡುವಂಥ ಜವಾಬ್ದಾರಿ. ನಿವೇದನ್, ಮತದಾನ ಮಾಡುವಂತೆ ಪ್ರೋತ್ಸಾಹಿಸೋದಕ್ಕೆ, ಇಡೀ ಪ್ರಾಸೆಸ್ಸನ್ನು ಈಸ್ ಮಾಡೋದಕ್ಕೆ ಎಷ್ಟೆಲ್ಲ ಕ್ರಮಗಳು? ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಇರಿ ನಿವೇದನ್, ನಿಮ್ಮ ವಾಯ್ಸ್ ಬರ್ತಿಲ್ಲ ಸರ್. ವಾಲ್ಮೀಕಿನಾ? ಎಸ್ ಈಗ ಬರ್ತಾ ಇದೆ. ಬರ್ತಾ ಇದೆಯಾ? ಹಾ, ಈಗ ಬರ್ತಾ ಇದೆ, ಹೇಳಿ. ಹಾ, ಈಗ ಜಿಲ್ಲಾಡಳಿತದಿಂದ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಈಗ ಎಲ್ಲೋ ಒಂದು ಸಣ್ಣ ಭಾನುವಾರದ ದಿವಸ ಎಲ್ಲರೂ ಒಂದು ಎಲ್ಲೆಲ್ಲಿ ಒಂದು ಗ್ಯಾದರಿಂಗ್ ಆಗುತ್ತೆ. ಅಂದ್ರೆ ಈಗ ಇಲ್ಲಿ ಶಿವಮೊಗ್ಗದ ಹತ್ರ ಎಲಿಫೆಂಟ್ ಕ್ಯಾಂಪ್ ಇದೆ, ಸಫಾರಿ ಇದೆ, ಅಥವಾ ಈ ತರ ಎಲ್ಲ ಜನಗಳು ಜಾಸ್ತಿ ಸೇರಲ್ಲಿ ಹೋಗಿ ನಾವೊಂದು ಅವೇರ್ನೆಸ್ ಮಾಡ್ತಾ ಇದೀವಿ. ಓಟಿನ ಪ್ರಾಮುಖ್ಯತೆ ಏನು, ದೇಶ ಅಭಿವೃದ್ಧಿಗೆ ನಾವು ಓಟ್ ಹಾಕೋದ್ರಿಂದ ಏನ್ ಲಾಭ ಇದೆ. ನಾವು ಬರೀ ಮಾತಾಡೋದ್ರಿಂದ ಆಗೋದಿಲ್ಲ, ನಾವು ನಮ್ಮ ಹಕ್ಕಿನ ದೇಶವನ್ನ ನಾವು ಗೌರವಿಸಿದ ಹಾಗೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಅವೇರ್ನೆಸ್ ಅನ್ನು ಕೊಡ್ತಾ ಇದೀವಿ. ಜನ ಕೇಳಿಸ್ಕೊಳ್ತಾರೆ, ದುಃಖ ಅದೇ, ಜನ ಕೇಳಿಸ್ಕೊತಾರೆ, 2 ನಿಮಿಷದಲ್ಲಿ ಹೊರಟೋಗ್ಬಿಡ್ತಾರೆ, ಬಟ್ ವೋಟ್ ಮಾಡಕ್ ಬರೋದಿಲ್ಲ ಅನ್ನೋದು ಒಂದು ಬಹಳ ಬೇಜಾರು. ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಾವೇನು ಅಂದ್ರೆ, ನಾವು ಹೋಗ್ತೀವಿ ಮಾಡ್ತೀವಿ ಎಲ್ಲ ಹೌದು ಸರ್. ಕಿರಣ್ ಉಪಾಧ್ಯಾಯ ಮತ್ತೆ ಸರ್ ನೀವ್ ಹೇಳ್ದಾಗೆ ಈ ಎಲ್ಲಾ ಎಷ್ಟೊಂದು ಜನ ಇದಾರಲ್ವಾ, ಈ ಏನು ವೋಟಿಂಗ್ ಪ್ರೊಸೆಸ್ ಅಲ್ಲಿ ಇದ್ದು ಈ ರಸ್ತೆಯಲ್ಲಿ ನಿಂತ್ಕೊಂಡು ಕಾಯೋರಿಂದ ಹಿಡಿದು ಏನು ಟ್ರೈನಿಂಗ್ ತಗೊಂಡು ವೋಟಿಂಗ್ ಬೂತ್ ಅಲ್ಲಿ ಕೂರೋರು, ಅವ್ರ ಸ್ಯಾಕ್ರಿಫೈಸ್ ಇದೆ. ತಿಂಗಳಗಟ್ಲೆ ಅವ್ರ ಮನೆ ಬಿಟ್ಟಿರ್ತಾರೆ. ಸೊ ಅವ್ರದೊಂದು ಸ್ಯಾಕ್ರಿಫೈಸ್ ನೋಡೋರು ಹೋಗಿ ವೋಟ್ ಹಾಕಿ ಅಂತ ಹೇಳ್ತೀವಿ ನಾವು. ಎಷ್ಟು ಜನಕ್ಕೆ ಯಾವ್ಯಾವ ರೀತಿಲಿ ಏನು ಹೇಳ್ಕೊಳಕ್ಕಾಗತ್ತೆ, ಕೇಳ್ಕೊಳಕ್ಕಾಗತ್ತೆ, ಇನ್ಫ್ಯಾಕ್ಟ್ ಬೇಡ್ಕೊಳಕ್ಕಾಗತ್ತೆ, ಆ ಥರದ್ದು ಎಲ್ಲದನ್ನು ನಾವು ಮಾಡ್ತಾ ಇದೀವಿ ಸರ್. ಸೊ ಈ ತರ ನಾಟಕಗಳು ನಡೆಸ್ತಾ ಇದೀವಿ. ಯಾವ್ಯಾವ ರೀತಿಯಲ್ಲಿ ಅಂದ್ರೆ ಒಂದು ಸ್ಟಿಕ್ ಆಗ್ಬೇಕು ಮೈಂಡ್ ಅಲ್ಲಿ ವೋಟಿಂಗ್ ಎಷ್ಟು ಇಂಪಾರ್ಟೆಂಟು ಅಂತ. ಇದ್ರ ಬಗ್ಗೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ನಾವು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಹೋಗಿ ನಮ್ಮ ಒಂದು ಕರ್ತವ್ಯ ಇದು. ನಾವು ದೇಶಕ್ಕೆ ನಾವು ಏನ್ ಕೊಡುಗೆ ಕೊಡ್ಬೋದು ಅನ್ನೋದು ಬೇರೆ ಯಾವುದೇ ತರದಲ್ಲಿ ಕೊಟ್ರು, ಬಟ್ ಇದು ಒಂದು ಪ್ರಮುಖವಾದ ಕೊಡುಗೆ. ನಾವು ಅದಕ್ಕೋಸ್ಕರ ನಾವು ಎಲ್ಲರೂ ಹೋಗಿ ವೋಟ್ ಮಾಡಲೇಬೇಕು ಅನ್ನೋದು ನನ್ನ ಎಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಕಳೆದ 4-5 ಚುನಾವಣೆಗಳನ್ನು ನೋಡ್ತಾ ಬಂದರೆ ಪ್ರಾಸೆಸ್ ಎಷ್ಟು ಈಸಿ ಆಗ್ತಾ ಬರ್ತಾ ಇದೆ. ಮುಂಚೆ ಮತದಾರರ ಪಟ್ಟಿಯ ಹಾರ್ಡ್ ಕಾಪಿ, ಅಲ್ಲಿ ಹೋಗಿ ಹೆಸರುಗಳನ್ನು ಹುಡುಕು, ಮತಗಟ್ಟೆ ಯಾವ ಮತಗಟ್ಟೆಯಲ್ಲಿ ನಿಮ್ಮ ಹೆಸರಿದೆ ಅದನ್ನು ಹುಡುಕೋದೊಂದು ಸರ್ಕಸ್ಸು. ಹೀಗೆ ಆ್ಯಪ್ಗಳನ್ನು ಮಾಡಿದಾರೆ ರೀ ಸರ್. ಈಗ ಎಷ್ಟೊಂದು ಸವಲತ್ತುಗಳು ಈಸಿ ಸರ್, ಸಿಕ್ಕಾಪಡೆ ಸರ್, ತುಂಬಾ ಸವಲತ್ತುಗಳಿದೆ ಸರ್, ಎಷ್ಟೆಷ್ಟು ಆ್ಯಪ್ಗಳಿದೆ. ಇನ್ಫ್ಯಾಕ್ಟ್ ಪ್ರತಿ ಮನೆಗೂ ನಿಮ್ಮ ವೋಟಿಂದು ಇದನ್ನ ತಂದು ಕೊಡ್ತಾ ಇದ್ದಾರೆ ಸರ್. ನಾನು ಮೊನ್ನೆ ನಮ್ಮ ಮನೆಗೆ ಬಂತು ವೋಟಿನ ನಿಮ್ಮ ನಂಬರ್ಸು, ನೀವು ಯಾವತ್ತಿನ ದಿವಸ ವೋಟು, ಇಷ್ಟು ಅವೇರ್ನೆಸ್ ಕೊಟ್ಟು ನಾವು ಅದನ್ನ ಮರೆತರೆ ನಮ್ಮಂತ ಏನು ಅನಾಗರಿಕರು ನಾವು ಅಂತ ಆಗ್ಬಿಡ್ತೀವಿ. ಸೊ ಇಷ್ಟೊಂದು ವೋಟಿಂಗ್ ಇದೆ, ಆ್ಯಪ್ಗಳಿದೆ ಸರ್. ಈಗ ಸ್ಮಾರ್ಟ್ ಫೋನ್ ಇಲ್ದಿರೋರು ಯಾರೂ ಇಲ್ಲ. ಹೌದು, ಸ್ಮಾರ್ಟ್ ಫೋನ್ಗಳಲ್ಲಿ ಆ್ಯಪ್ಗಳು ಎಷ್ಟು ಬಂದಿದೆ, ಎಷ್ಟು ರೀತಿಯ ಅವೇರ್ನೆಸ್ ಬರ್ತಾ ಇದೆ. ಸೊ ಇದನ್ನು ನಾವು ಮಾಡಕ್ ಆಗಲಿಲ್ಲ ಅಂತಂದ್ರೆ ನಾವು ಓದಿಲ್ದಿದ್ರು ಏನೇ ಇದ್ರು ನಾವು ಅನಾಗರಿಕರು ಸರ್. ಸ್ವಾತಂತ್ರ್ಯ ಸಿಕ್ಕಿನೂ ಸ್ವಾತಂತ್ರ್ಯ ಕಳ್ಕೊಂಡಾಗ ನಾವು, ನನಗೆ ಒಂದೊಂದ್ಸಲ ಅನ್ಸುತ್ತೆ ಮತದಾನ ಮಾಡಿದಾಗ ಇವರು ಮತದಾನ ಮಾಡಿದರು ಅನ್ನೋದಕ್ಕೊಂದು ಪ್ರೂಫ್ ಕೊಡಬೇಕು ಮತಗಟ್ಟೆಯಲ್ಲಿ. ಮುಂದಿನ 5 ವರ್ಷ ಸರ್ಕಾರದ ಏನೇ ಸವಲತ್ತಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಆ ಪ್ರೂಫ್ ಕೊಡ್ಬೇಕು ಆ ಮನುಷ್ಯ. ಸರ್ಕಾರದಿಂದ ಏನೇ ಸವಲತ್ತು ತಗೋಬೇಕು ಅಂದ್ರು ಓಟ್ ಹಾಕಿದ್ಯಾ ಲಾಸ್ಟ್ ಎಲೆಕ್ಷನ್ ಪ್ರೂಫ್ ತೋರಿಸು ಅಂತ. ಬಹುಶಃ ಹಂಗಾದಾಗ ಈ ಪರಿಸ್ಥಿತಿ ಸುಧಾರಿಸುತ್ತೋ ಏನೋ ಸರ್. ಇದು ಖಂಡಿತವಾಗಿ ಬರಬೇಕು ಸರ್. ನೀವು ವೋಟ್ ಹಾಕಿದಕ್ಕೆ ಪ್ರೂಫ್ ಇದೆಯಾ, ನಿನಗೆ ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತೀವಿ. ಇಲ್ಲ ಸರ್, ಯಾವುದು ಬೇಡ ಸರ್, ಯಾವುದು ಬೇಡ, ನಿನಗೆ ಫೋನ್ ಕಾರ್ಡ್ ಸಿಮ್ ಕಾರ್ಡ್ ಕೊಡಲ್ಲ ಅಂತಂದ್ರೆ ಸಾಕು ವೋಟ್ ಹಾಕ್ತಾರೆ. ಇಷ್ಟೇ ಸಾಕು. ನಿಮ್ಗೆ ಆಧಾರ್ ಲಿಂಕ್ ಆಗಲ್ಲ ನಿಮ್ ಫೋನ್ ನಂಬರ್ ಅಂತ ಹೇಳ್ಬಿಟ್ರೆ ಸಾಕು, ಹೋಗಿ ವೋಟ್ ಹಾಕ್ತಾರೆ. ಇದನ್ನಾರು ಮ್ಯಾಂಡೇಟರಿ ಮಾಡಿದ್ರೆ ಅಟ್ಲೀಸ್ಟ್ ಮಾಡ್ತಾರೆ. ನಾನು ಯಾರು ನನ್ನ ಸ್ನೇಹಿತರಿದ್ದಾರೆ ಸರ್ ತುಂಬಾ ಜನ, ಅವರು ಇಲ್ಲಿ ಬಂದು ಸೇರ್ಕೊಂಡಾಗ ಮಾತಾಡ್ತಾರಲ್ಲ, ದೇಶದಲ್ಲಿ ಅದು ಸರಿ ಇಲ್ಲ, ದೇಶದಲ್ಲಿ ಇದು ಸರಿ ಇಲ್ಲ ಅಂತ ಹೀಗೆ ಮಾತಾಡ್ತಿದ್ರು. ನಾನು ಒಂದೇ ಕ್ವಶನ್ ಕೇಳಿದ್ದು, ಈ ಲಾಸ್ಟ್ ಟೈಮ್ ವೋಟ್ ಹಾಕಿದ್ಯಾ ಅಂತ. ತುಂಬಾ ಜನ ಇದ್ರು, ವೋಟ್ ಹಾಕಿದ್ಯಾ ನೀನು ಅಂತ. ವೋಟ್ ಹಾಕಿಲ್ಲ ಅಂದ್ರೆ ನೀನ್ ಮಾತಾಡೋ ಹಕ್ಕೇ ಇಲ್ಲ, ಸೈಡಿಗೆ ನಿಂತ್ಕೊಂಡಿರ್ಬೇಕು ನೀವು. ವೋಟ್ ಹಾಕಿದ್ರೆ ಮಾತ್ರ ಹಾಕು ಸರ್. ಈ ತರ ಅಟ್ಲೀಸ್ಟ್ ವ್ಯಂಗ್ಯವಾಗಿ ಮಾತಾಡಿದ್ರೂ ನೆಕ್ಸ್ಟ್ ವೋಟ್ ಹಾಕ್ತಾರೆ ಅನ್ನೋ ಒಂದು ಮನಸ್ಥಿತಿ ಬರಲಿ ಅಂತ ನಮ್ಗೆ.
ಆಮೇಲೆ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರಪ್ಪ, ಏನು ಮಾಡಿದ್ರು ಅಷ್ಟೇ, ನಮ್ಮ ದೇಶದ ಹಣೆ ಬರ ಇಷ್ಟೇ, ನಮ್ಮ ಇಂಥ ಜನಪ್ರತಿನಿಧಿಗಳು ಬರ್ತಾರೆ, ಅದಾಗುತ್ತೆ ಇದಾಗುತ್ತೆ, ಪ್ರಜಾಪ್ರಭುತ್ವ ಇರಬಾರ್ದು, ಬ್ರಿಟಿಷರು ಇದ್ದಾಗ ಚೆನ್ನಾಗಿತ್ತು. ನನಗೊಂದು ಹೇಳಿಕೆ ನೆನಪಾಗುತ್ತೆ, ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಇಸ್ ದ ಸೆಕೆಂಡ್ ಬೆಸ್ಟ್ ವೇ ಟು ರೂಲ್ ದ ಸೊಸೈಟಿ. ಎರಡನೇ ಅತ್ಯುತ್ತಮ ಮಾರ್ಗ. ಮೊದಲನೆಯ ಮಾರ್ಗ ಯಾವುದು ಅಂತ ಇನ್ನೂ ತನಕ ಗೊತ್ತಿಲ್ಲ. ಡೆಮೋಕ್ರಸಿಗಿಂತಲೂ ಉತ್ತಮ ಯಾವುದೋ ಸಿಸ್ಟಮ್ ಬರ್ಬೋದು ರೀ ಮುಂದೆ ಯಾವತ್ತೋ ಒಂದು ಕಾಲದಲ್ಲಿ. ಸದ್ಯಕ್ಕಿರೋದ್ರಲ್ಲಿ ಡೆಮೋಕ್ರಸಿ ಬೆಸ್ಟ್. ಸರ್ ಈ ಬೆಸ್ಟ್ ಸಿಸ್ಟಮ್ ಇದೆ ಸರ್. ನಾವೇನ್ ಮಾಡ್ತೀವಿ, ಬರೀ ದೂಷಣೆ ಮಾಡ್ತಾ ಕೂತಿರ್ತೀವಿ. ಆ ದೂಷಣೆನ ಚೇಂಜ್ ಮಾಡಕ್ ಆಗತ್ತೆ ಅನ್ನೋದು ಯಾರ ಕೈಲಿದೆ, ನಮ್ಮ ಕೈಲಿದೆ ಅನ್ನೋದು ನಮ್ಗೆ ಪರಿಜ್ಞಾನನೇ ಇಲ್ಲ. ಯಾಕಂದ್ರೆ ನಮ್ಗೆ ಅದು ಹೇಳ್ತಾರಲ್ಲ ಅವರು, ಕಿರಣ್ ಸರ್, ಹೊಟ್ಟೆ ಹಸ್ತೋರಿಗೆ ಮಾತ್ರ ಅದು ವ್ಯಾಲ್ಯೂ ಗೊತ್ತಿರುತ್ತೆ, ಅನ್ನೋದು ವ್ಯಾಲ್ಯೂ. ನಮಗೆ ಎಲ್ಲ ಸಿಗ್ತಾ ಇದೆ, ಫ್ರೀಡಾಗಿ ಸಿಕ್ಬಿಟ್ಟಿದೆಯಲ್ಲ, ಅದಕ್ಕೆ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ಬಿಡು, ನನ್ನೊಬ್ಬನಿಂದ ಏನ್ ಓಟ್ ಹಾಕಿ ಏನಾಗ್ಬೇಕಾಗಿದೆ, ಇದೇ ಮನೋಭಾವನೆ ಸರ್, ಇದೇ ಮನೋಭಾವನೆ ಎಲ್ಲರಿಗೂ ಬಂದಿರೋದು. ನನ್ನೊಬ್ಬನಿಂದ ಏನ್ ದೇಶ ಚೇಂಜ್ ಆಗತ್ತಾ ಅಂತ. ಈ ನನ್ನೊಬ್ಬನಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಟ್ರೆ, ಓಟೇ ಮಾಡಿಲ್ಲ ಅಂದ್ರೆ ಎಲ್ಲಿ ಸರ್ ದೇಶ ಚೇಂಜ್ ಆಗುತ್ತೆ? ದೇಶದಲ್ಲಿ ಸುಧಾರಣೆ ಬರಬೇಕು, ಅದು ಚೇಂಜ್ ಆಗಬೇಕು, ಇದು ಟೆಕ್ನಾಲಜಿ ಬರಬೇಕು ಅಂತ ಬರೀ ಮಾತಾಡ್ತೀವಿ. ಅದು ಬಿಟ್ಟು ಅದಕ್ಕೆ ನಾವು ಒಬ್ರು ಪಾರ್ಟ್ ಆಗ್ಬೇಕು. ಒಂದು ಓಟು, ಒಂದು ದಿವಸ ಐ ಥಿಂಕ್ 1 ಗಂಟೆ ಹೋಗ್ಬಿಟ್ಟು ಒಂದು ಓಟ್ ಹಾಕಿ ಬರೋದ್ರಿಂದ ಅಷ್ಟೇ ಸರ್. 1 ಗಂಟೆ ಸರ್, 1 ಗಂಟೆ ನಿಮ್ಮ ಟೈಮು. ಎಲ್ಲೋ ಏನೋ ಒಂದು ಟಿವಿಲಿ ಏನೋ ಪ್ರೋಗ್ರಾಮ್ ಬರ್ತಾ ಇದ್ರೆ ಕುತ್ಕೊಂಡು ನೋಡ್ತೀವಿ. IPL ಗೋಸ್ಕರ 3 ದಿವಸ ಎಲ್ಲೆಲ್ಲಿಂದನೋ ಟ್ರಾವೆಲ್ ಮಾಡ್ಕೊ ಬಂದು ಮ್ಯಾಚ್ ನೋಡ್ತೀವಿ. ಇಡೀ ದೇಶದ ವ್ಯವಸ್ಥೆ, ನೆಚ್ಚಿನ ಹೀರೋನ ಸಿನಿಮಾ ರಿಲೀಸ್ ಆಗುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕು ನೋಡಬೇಕು ಅಂತ ಬೆಳಕಾಗೋದಕ್ಕಿಂತ ಮುಂಚೆ ಥಿಯೇಟರ್ ಮುಂದೆ ನಿಂತಿರ್ತಾರೆ ಜನ. ಸರ್, ನಾಳೆ ಶುಕ್ರವಾರ ಯಾವ ಮೂವಿ ರಿಲೀಸ್ ಆಗುತ್ತೆ ನಾಳೆ ನನಗೆ ಅಂತ ಹೇಳ್ಬಿಟ್ಟು ಹೋಗೋ ತವಕದಲ್ಲಿ ಇರ್ತಾರೆ. ನನ್ನ ದೇಶದ ಒಂದು ಚಿತ್ರಣ ಬದಲಾಯಿಸ್ಬೋದು ಒಂದು ವೋಟ್ ಮಾಡಿ ಅನ್ನೋಂಥ ಮೈಂಡ್ ಸೆಟ್ ನಮ್ಮ ಬರ್ತಾ ಇಲ್ಲ ಸರ್. ಅದೇ ಬಹಳ ಬೇಜಾರಾಗತ್ತೆ ಇದು. ನಾವು ಎಲ್ಲೋ ಕಾರ್ಯಕ್ರಮಗಳನ್ನ ಮಾಡಕ್ ಹೋದಾಗ ಸಮೇತ, ಈಗ ಎಲ್ಲ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ಕಾಲೇಜ್ಗಳಿಗೆ ಹೋಗ್ತೀನಿ, ಎಲ್ಲ ಕಡೆ ಹೇಳಕ್ ಟ್ರೈ ಮಾಡ್ತೀನಿ, ವೋಟ್ ಇಸ್ ದ ಬೆಸ್ಟ್ ವೇ ದೇಶ ಬದಲಾವಣೆಗೆ. ಒಳ್ಳೆ ಮೇನ್ಲಿ ಸರ್, ಎಜುಕೇಟೆಡ್ ಇರೋ ಜ್ಞಾನ, ನಾವು ಓದ್ದವರು ಅಟ್ಲೀಸ್ಟ್ ನಾವು ಯಾವುದು ಸರಿ ಯಾವುದು ತಪ್ಪು, ಯಾರು ಸರಿಯಾಗಿದ್ದಾರೆ ಯಾರು ಸರಿಯಾದ ನಾಯಕ ಅಲ್ಲ ಅನ್ನೋದು ಚೂಸ್ ಮಾಡೋ ಪರಿಜ್ಞಾನ ನಮಗೆ ಜಾಸ್ತಿ ಇರುತ್ತೆ ಇನ್ಫ್ಯಾಕ್ಟ್. ಸೊ ಎಜುಕೇಟೆಡ್ ಜಾಸ್ತಿ ವೋಟ್ ಮಾಡಿದ್ರೆ ಕರೆಕ್ಟ್ ಆದ ನಾಯಕ ಸಿಗ್ತಾರೆ. ಸೊ ಯಾವಾಗ ಎಜುಕೇಟೆಡ್ ವೋಟಿಂಗ್ ಕಮ್ಮಿ ಆಗುತ್ತೆ, ದೇಶದಲ್ಲಿ ಕರೆಕ್ಟ್ ಆದ ನಾಯಕರಿಗೆ ಬರೋದು ಕಮ್ಮಿ ಆಗುತ್ತೆ ಸರ್. ಸೊ ಅದೇ ಎಲ್ಲರಿಗೂ ಬರಬೇಕಾದಂತ ಸಾಮಾನ್ಯ ಅನುಭವದಲ್ಲಿ ನನಗೊಂದು ವಿಷಯ ಅರ್ಥ ಆಗಿದೆ. ವಿದ್ಯಾವಂತರು ಮತ್ತು ಪ್ರಜ್ಞಾವಂತರು ಇಬ್ರು ಒಂದೇ ಆಗಿರ್ಬೇಕಾಗಿಲ್ಲ. ಇಲ್ಲ ಸರ್ ಖಂಡಿತ. ಯಾರ ಕೈಯಲ್ಲಿ ಡಿಗ್ರಿ ಇದೆಯೋ ಅವ್ರನ್ನ ವಿದ್ಯಾವಂತರು ಅಂತ ಕರಿಬಹುದು. ಅವರು ಪ್ರಜ್ಞಾವಂತರು ಆಗಿರ್ಲೇಬೇಕು ಅನ್ನೋ ಕಂಡೀಷನ್ ಇಲ್ಲ, ಅಂದ್ರೆ ಗ್ಯಾರಂಟಿ ಇಲ್ಲ ಅದು ಪ್ರಜ್ಞಾವಂತರ ಆಗಿರ್ಲೇಬೇಕು ಅಂತ. ಡಿಗ್ರಿ ಇಲ್ಲದೆ ಪ್ರಜ್ಞಾವಂತರಲ್ಲ ಅಂದ್ರೆ ಶಾಲೆ ಮೆಟ್ಲಾಗ್ತದೆ, ಕಾಲೇಜ್ ಡಿಗ್ರಿ ತೆಗೆದುಕೊಳ್ಳದೆ ಓದೋದಕ್ಕೂ ಬರೆಯೋದಕ್ಕೂ ಬರೋದಿಲ್ಲ ಅನ್ನೋರು ಇರ್ತಾರಲ್ಲ, ಹೌದು, ಅವ್ರನ್ನ ಪ್ರಜ್ಞಾವಂತರಲ್ಲ ಅನ್ನೋದಕ್ಕಾಗೋದಿಲ್ಲ. ಪ್ರಜ್ಞಾವಂತಿಕೆ ಅನ್ನುವಂಥದ್ದು ಅದು ನಿಮಗೆ ಶಾಲೆ ಕಾಲೇಜಿನಲ್ಲೇ ಸಿಗುವಂಥದ್ದಲ್ಲ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.